ಈ ಸಿನಿಮಾದ ಮಧ್ಯೆ ಮಧ್ಯೆ ಇನ್ನೊಂದು ದೊಡ್ಡ ಬೇರೆ ಥರದ ಬೆಳವಣಿಗೆ ಆಗಿ ಅನಿರೀಕ್ಷಿತ ಬೆಳವಣಿಗೆ ಅಂತ ಹೇಳ್ಬೋದು. ದರ್ಶನ್ ಅವ್ರದ್ದು ಒಂದು ಪ್ರಕರಣ ನಡೆಯುತ್ತೆ. ಆ ಕ್ಷಣದಲ್ಲಿ ಹೇಗೆ ಅಂದರೆ ನೀವು ಆ ಸುದ್ದಿನ ಅರಗಿಸ್ಕೊಂಡಿದ್ದು ಹೇಗಿತ್ತು ಸರ್ ಅಂತ ಅಂದ್ಬಿಟ್ಟು, ದರ್ಶನ್ ಅವರು ಈ ಥರದೊಂದು ಆರೋಪದಲ್ಲಿ ಭಾಗಿಯಾಗಿರ್ತಾರೆ ಅಂತ ಅರ್ಗಿಸ್ಕೊಳ್ಳೋಕೆ ಆಗಿಲ್ಲ ಸರ್. ಆ ಸಿಚುವೇಶನ್ಲಿ ತುಂಬ ಅಪ್ಸೆಟ್ ಆಗ್ಬಿಟ್ವಿ. ನಂಬಕ್ಕಾಗ್ತಾ ಇರಲಿಲ್ಲ ಈ ಥರದೊಂದು ಪರಿಸ್ಥಿತಿ ಬಂತಲ್ಲ ಅಂತ. ತುಂಬ ಕನ್ಫ್ಯೂಸಿಂಗ್ ಡೈನಾಮಲ್ಲಿದ್ವಿ. ಏನೇನೋ ಒಂಥರ ಮನಸ್ಸಲ್ಲಿ ತಳವಳಗಳು ಏನೇನೋ ಆಗೋಯ್ತು. ಆ್ಯಂಡ್ ಅಂದರೆ ನಿಜ ಏನು ಅಂತ ಗೊತ್ತಿಲ್ಲ. ಎಷ್ಟೊಂದು ಟಿ ವಿ ಮೀಡಿಯಲ್ಲಿ ಎಲ್ಲನೂ ಬರ್ತಾಯಿತ್ತು. ಅದು ನಿಜಾನೋ ಸುಳ್ಳೋ ಅದು ಗೊತ್ತಿಲ್ಲ ನನಗೆ. ಅವ್ರು ನಿಜ ಹೇಳ್ತಾವ್ರೋ ಸುಳ್ಳು ಹೇಳ್ತಾವ್ರೋ ಇಲ್ಲ ಫ್ಯಾಕ್ಟ್ ಏನು ಅನ್ನೋದೆಲ್ಲ ಏನೂ ಗೊತ್ತಿಲ್ಲ. ಸ್ವಲ್ಪ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ನ್ಯೂಸ್ ಚಾನಲ್ಗಳು ನೋಡೋದು ಬೇಡ ಅಂತ ಡಿಸೈಡ್ ಆಗ್ಬಿಟ್ಟು. ಯಾಕಂದರೆ ಮೈಂಡಲ್ಲಿ ಬೇರೆ ಬೇರೆ ಏನೋ ವಿಚಾರಗಳು ಓಡಾಡಬಾರ್ದು, ಏನೇನೋ ಒಂದು ಕನ್ಕ್ಲೂಷನ್ಗೆ ಬರಬಾರ್ದು ಅಂತ ನ್ಯೂಸ್ ಚಾನಲ್ಗಳು ನೋಡ್ತಾ ಇರಲಿಲ್ಲ. ಬಟ್ ಆಮೇಲೆ ಒಂದಷ್ಟು ದಿನ ಆದಮೇಲೆ ದರ್ಶನ್ ಅವ್ರನ್ನ ಮೀಟ್ ಮಾಡೋ ಇದು ಬಂತು ಸಿಚುವೇಶನು. ಆವಾಗ ಒಂದಷ್ಟು ವಿಚಾರಗಳು ಗೊತ್ತಾದಮೇಲೆ ನಿಜ ಏನು ಅಂತ ಗೊತ್ತಾದಮೇಲೆ ಒಂದು ಸ್ವಲ್ಪ ನಿರಾಳ ಆಯಿತು. ಹೌದು, ಇದು ಕೋರ್ಟಲ್ಲಿ ನಮಗೆ ನ್ಯಾಯ ಸಿಗುತ್ತೆ ನಾವು ನ್ಯಾಯಾಲಯಕ್ಕೆ ಹೋದಾಗ ಅಂತ ಒಂದು ನಂಬಿಕೆ ಬಂತು. ಆಮೇಲಿಂದ ಒಂದು ಸ್ವಲ್ಪ ನಿರಾಳ ಆದ್ವಿ.